ಸರ್ ಸ್ಕ್ಯಾನರ್ ಐತೆ ಸರ್ ಒಂದರ ಪರ್ಚೇಸ್ ಮಾಡಿ ಮಾಡಿದ್ದಾರೆ. ಈಗ 1ನೇ ಕ್ಲಾಸಿಗೆ ಬರ್ತಾ ಇದ್ದಾರೆ. ಮಕ್ಕಳು ಎಲ್ಲ ರೆಡಿಯಾಗಿರ್ಬೇಕು. ನಿರ್ಣಯವನ್ನು ಪ್ರದರ್ಶನವನ್ನು ಮಾಡಬೇಕು. ಅವರು ಕೂಡ ರುಚಿಗೆ ತಕ್ಕ ಹಾಗೆ ಮಾರ್ಕ್ಸ್ಗಳನ್ನು ಕೊಡಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾರಣ ಯಾರು ಮಾಡೋದು ಸರ್ ಬರ್ತಾರೆ, ಕ್ಲಾಸಿಗೆ ಬರ್ತಾರೆ. ಈಗ ATV ಚಾನೆಲಿನ ಶಿವಪ್ಪನಾಯಕರು ನಮ್ಮ ಶಾಲೆ ಅಧ್ಯಕ್ಷರು ಕೂಡ ಈಗ 1ನೇ ಕ್ಲಾಸಿಗೆ ನಿಮ್ಮ ಅಡಿಗೆಯನ್ನು ಬೆಂಚಿನ ಮೇಲೆ ಇಟ್ಕೊಳ್ರಿ. ಮಾಡಿದಂತ ಅಡಿಗೆಯನ್ನು ಬೆಂಚಿನ ಮೇಲೆ ಇರಬೇಕು. ಈಗ ಅಧ್ಯಕ್ಷರು ಮತ್ತು ATV ಚಾನೆಲ್ನವರು ಮತ್ತು ಅಧ್ಯಕ್ಷರು ಬರ್ತಾ ಇದ್ದಾರೆ. ಸ್ಕೂಲಿನ ಅಧ್ಯಕ್ಷರು ಬೇಗ ಓಪನ್ ಮಾಡ್ರಿ. ಮುಖಾಂಡಿಗಳು ಮಾಡಿರ್ತಕ್ಕಂಥ ಅಡಿಗೆ ನೋಡಬೇಕು. ಸೂಪರ್ ಆಗಿದೆ. ಎಲ್ಲರೂ ಕೂಡ ಉದ್ದುಗಾಗಿ ತಮ್ಮ ಅಡಿಗೆಗಳನ್ನು ರೆಡಿ ಮಾಡಿಕೊಂಡು ನಿಂತಿದ್ದಾರೆ. ಈಗ ಅಧ್ಯಕ್ಷರು ಪಾನಿಪುರಿ ಪರ್ಚೇಸ್ ಮಾಡ್ರಿ. ಅದ್ಭುತವಾಗಿರ್ತಕ್ಕಂಥ ಒಂದು ಅಡಿಗೆಯನ್ನು ವಿಸ್ತರಣೆ ಮಾಡಿದ್ದಾರೆ. ನಿಮ್ಮ ಅಡಿಗೆ ಮುಂದೆ ಹೇಳಿದ್ದಾರೆ. ಬರಬೇಕು. ನೇತನ್ನರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು. ಉದ್ದಾದ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಯಾವ ರೀತಿ ಅಂಶಗಳನ್ನು ಮಾಡಿದ್ದಾರೆ.
ಸ್ವಲ್ಪ ಸರ್ ಸ್ಪೂನು ಕಲ್ಸೋದನ್ನ ಇದು ನಮ್ಮ ಶಾಲೆಯಲ್ಲಿ Today we are celebrating Food Fest in our school. No fire, just flavor. Without cooking anything, as children they are preparing their foods, charts without using any junk foods, and it is they are even maintaining hygiene. It is one of the first trial from the students. Support. I am requesting all the public and even parents supports our school students. Thank you. Good evening everyone, this is from Raghavendra Public School. We are requesting all the very thankful to the parents who supported for our students to celebrate this food fest. Our main theme is about no fire, just flavors. Means it adds without fire. Students are preparing some delicious foods, which is like sprouts, salads, without junk foods. We are avoiding totally junk foods in this concept. We can encourage our students that not to eat junk foods, eat healthy food and stay fit and healthy by using this. Thank you. ಇಂದು ನಮ್ಮ ಶ್ರೀ ರಾಘವೇಂದ್ರ ಪಬ್ಲಿಕ್ ಶಾಲೆಯಲ್ಲಿ ನಾವು ಇವತ್ತು 2026-27ನೇ ಸಾಲಿನ ಒಂದು ಆಹಾರದ ಮೇಳವನ್ನು ಹಮ್ಮಿಕೊಂಡಿದ್ದೇವೆ, ಫುಡ್ ಫೆಸ್ಟಿವಲ್ ಅಂತೇಳಿ. ಇಲ್ಲಿ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಅಡುಗೆಗಳನ್ನು ಬೆಂಕಿಯಲ್ಲಿದ್ದ ಅಡುಗೆಯನ್ನು ತಯಾರು ಮಾಡ್ಕೊಂಡು ಬಂದು ಎಲ್ಲರಿಗೂ ಕೂಡ ರುಚಿಕರವಾಗಿರ್ತಕ್ಕಂತಹ ಅಡುಗೆಗಳನ್ನು ಕೊಟ್ಟು ಎಲ್ಲರಿಗೂ ಕೂಡ ಎಲ್ಲ ಒಂದು ಮುದ್ದು ವಿದ್ಯಾರ್ಥಿಗಳು ಸುಂದರವಾಗಿರ್ತಕ್ಕಂತಹ ಆಮೇಲೆ ಬೆಂಕಿ ಇಲ್ಲದೇ ಅಡುಗೆಗಳನ್ನು ಕೂಡ ತಯಾರನ್ನು ಮಾಡಿಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. So I am here to say to about parents, because they supported well for this program and it is going well and very smoothly also. So I think it is continued every year here, and I must thankful to Pawan sir and other management, and I am also thankful to all my teachers who are children who are supported very well. Thank you so much. So I am grateful to this institution. So today our children are celebrating fireless cooking. So we should encourage them without fire cooking. So as well as curricular activities and co-curricular activities also we should encourage the students. Thank you. ಈ SR ಪಬ್ಲಿಕ್ ಸ್ಕೂಲ್ ಗಂಗಾವತಿಯಲ್ಲಿ ಫೈರ್ಲೆಸ್ ಅಂದರೆ ಬೆಂಕಿ ಇಲ್ಲದೆ ತಯಾರಿಸಿರುವಂತಹ ಎಲ್ಲ ಮಕ್ಕಳು ಪಾಲಕರು ಸಹಕರಿಸಿದ್ದಾರೆ ಇದಕ್ಕೆ ಮತ್ತು ಶಿಕ್ಷಕರು ಸಹಕರಿಸಿದ್ದಾರೆ. ಎಲ್ಲ ಮಕ್ಕಳು ಆರೋಗ್ಯಕರವಾದ ಊಟ ಅಂದರೆ ಸ್ನ್ಯಾಕ್ಸ್ ಅಂತ ತಯಾರಿಸಿದ್ದಾರೆ. ಎಲ್ಲ ಪಾಲಕರು ಆಗಮಿಸಿ ಇದನ್ನು ವೀಕ್ಷಿಸಬೇಕಂತೇಳಿ ಕೋರುತ್ತೇನೆ. ಧನ್ಯವಾದ. ಜಸ್ಟ್ ಫ್ಲೇವರ್ ಅಂತಕ್ಕಂಥ ಒಂದು ಕಾರ್ಯಕ್ರಮ, ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಕ್ಕಳು ಭಾಳ ಸಂತೋಷದಿಂದ ಭಾಗವಹಿಸಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ವಿತೌಟ್ ಆಯಿಲನ್ನು ಯೂಸ್ ಮಾಡದೆ ಅದನ್ನು ಬೇಯಿಸದೆ ಇರ್ತಕ್ಕಂಥ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಮಕ್ಕಳಿಗೆ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಕಾಳು ದಿನಸುಗಳು ಮತ್ತು ವೆಜಿಟೇಬಲ್ ದಿನಸುಗಳನ್ನು ನಾವು ಫೈರ್ ಮಾಡದೆ ಆ ಅಡುಗೆಗಳನ್ನು ಯಾವ ರೀತಿ ನಾವು ತಯಾರು ಮಾಡಿ ಅದನ್ನು ಆಹಾರವಾಗಿ ಸ್ವೀಕರಿಸ್ಬೋದು, ಅದರಲ್ಲಿರ್ತಕ್ಕಂಥ ಪ್ರೋಟೀನ್ಸ್ ವಿಟಮಿನ್ಸ್ಗಳನ್ನು ಅದು ಮಕ್ಕಳ ಹೆಲ್ತಲ್ಲಿ ಯಾವ ರೀತಿ ಒಳ್ಳೆಯ ಪ್ರಭಾವ ಬೀರ್ತದೆ, ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ನಾವು ಈ ರೀತಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಶ್ರೀ ರಾಘವೇಂದ್ರ ಪಬ್ಲಿಕ್ ಸ್ಕೂಲ್ನ 2026-27ನೇ ಸಾಲಿನ ಒಂದು ಮೊದಲನೇ ವರ್ಷದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಝಲಕನ್ನು ನಮ್ಮ ಶಾಲೆಯ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಹಾಗೆ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರು ಒಂದು ಉತ್ತಮವಾಗಿರ್ತಕ್ಕಂಥ ನೋ ಫೈರ್ ಜಸ್ಟ್ ಫ್ಲೇವರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಒಂದು ಆಹಾರ ಖಾದ್ಯ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಉದ್ದೇಶ ಏನಪ್ಪ ಅಂದರೆ ಬೆಂಕಿಯಿಂದ ಯಾವುದೇ ಪದಾರ್ಥವನ್ನು ಬೇಯಿಸಲಾರ್ದ, ಸೊ ಅಂದರೆ
ವಿವಿಧ ರೀತಿಯ ತರಕಾರಿಗಳನ್ನು ಮತ್ತು ಧಾನ್ಯಗಳನ್ನು, ಬೇಳೆಕಾಳುಗಳನ್ನು, ಅದೇ ರೀತಿಯಾಗಿ ಹಣ್ಣು ಹಂಪಲಗಳನ್ನು, ಸೊ ಇವನ್ನೆಲ್ಲ ಬಳಸ್ಕೊಂಡು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾವು ಜಂಕ್ ಫುಡ್ಡಿಂದ ದೂರ ಇರಬೇಕನ್ನೋ ಒಂದು ದೃಷ್ಟಿಕೋನದಿಂದ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಎಲ್ಲ ಪಾಲಕರು, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಸಪೋರ್ಟ್ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇವೆ. ಸೊ ಎಲ್ಲ ಪಾಲಕರು ಕೂಡ ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಹೇಳಕ್ಕೆ ಬಯಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಜನಸಾಮಾನ್ಯರಿಗೂ ಅರ್ಥ ಆಗಬೇಕು. ನಾವು ಬೇಳೆಕಾಳುಗಳನ್ನು, ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ನಿತ್ಯ ಜೀವನದಲ್ಲಿ ಬಳಸಬೇಕಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಎಲ್ಲರೂ ಬೆಳೆಸ್ಕೊಳ್ಬೇಕನ್ನೋ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದೇವೆ. ಸೊ ಎಲ್ಲರೂ ಇದಕ್ಕೆ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ, ದಿನ ಬೆಳಗ್ಗೆ ಮತ್ತು ಸಂಜೆ ಇದನ್ನು ಬಳಸ್ಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ.